ಶ್ರೇಷ್ಠರು ಯಾರೆನ್ನುವುದನ್ನು ನೋಡಬೇಕು, ತಿಳಿಯಬೇಕೆಂಬ ಉದ್ದೇಶದಿಂದ ಐತಂದರು. ಬಂದವರ ಕಾಲಿನಲ್ಲಿದ್ದಂತಹ ಲಾಂಛನವನ್ನು ಸೆಳೆಯಬೇಕು ಎಂಬ ಉದ್ದೇಶದಿಂದಲೇ ಒಂದು ನಾಟಕ ಮಾಡಿದವ. ನೀವು ಮಾಡಿದ ನಾಟಕದಲ್ಲಿ ಏನಾಯ್ತು? ಪರಿಣಾಮದಲ್ಲಿ ಕುಪಿತರಾದ ಅವರನ್ನ ಎದೆಗೆ ತುಳಿದ್ರು. ನಿಮ್ಮ ಎದೆಗೆ ತುಳಿತಿ? ಹೌದಪ್ಪ. ನಿಮಗೆ ನೋವಾಗ್ಲಿಲ್ಲ? ನನಗೆ ನೋವಾಗ್ಲಿಲ್ಲ. ಮತ್ತೆ ಆದ್ರೆ ಆ ಜಾಗದಲ್ಲಿ ನೆಲೆಸಿದ್ದಂತಹ ಲಕ್ಷ್ಮಿ ಎನ್ನರಸಿ ಎನ್ನನ್ನು ತೊರೆದೇ ಹೋದಳು. ಈಗ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗ್ಲಿ. ಹೌದು. ಆ ಬಳಿಕ ನೀವೇನು ಮಾಡಿ? ಲಕ್ಷ್ಮಿ ಇಲ್ಲದ ವೈಕುಂಠದಲ್ಲಿ ಹರಿಯಿದ್ದೇನು ಪ್ರಯೋಜನ ಇಲ್ಲ. ಅವಳ ನರಸಬೇಕು ಎಂಬ ಉದ್ದೇಶದಿಂದಲೇ ವೈಕುಂಠವ ತ್ಯಜಿಸಿ ಧರೆಗಿಳಿದೆ. ಅರಸಿಯನ್ನು ಅರಸುತ್ತಾ ಹೌದು. ಬರುವಂತಹ ಕಾಲಕ್ಕೆ ತಿಂತ್ರಿಣಿ ವೃಕ್ಷದ ಅಡಿಯಲ್ಲಿದ್ದಂತಹ ಉತ್ತವೊಂದನ್ನು ನೋಡಿದವ. ಅದನ್ನು ಕಾಣುವಾಗ ಹೇಗಾಯಿತು ಒಳ್ಳೆಯ ವೈಕುಂಠಕ್ಕೆ ಇದು ಸಮಾನ ಎನ್ನುವ ಕಾರಣಕ್ಕಾಗಿ ಅಲ್ಲೇ ನೆಲೆ ನಿಂತೆ, ಅಲ್ಲೇ ಕುಳಿತೆ. ಅಲ್ಲೇ ಕುಳಿತದ್ದನ್ನು ಗಮನಿಸಿದಂತಹ ಒಂದು ಕಪಿಲೆದೇನು ಹಾಲನ್ನೇ ನನಗೆ ಅಭಿಷೇಕ ಮಾಡುವುದಕ್ಕೆ ಪ್ರಾರಂಭ ಮಾಡಿ ದೇವರ ಯೋಗ್ಯತೆ ನೋಡಿ ನಿಮ್ಮ ಮಹಿಮೆಯನ್ನು ತಿಳಿದಂತಹ ಕಪಿಲೆದೇನು ನಿಮ್ಮ ಹೊಟ್ಟೆಗಿಲ್ಲದೆ ಎಷ್ಟು ದಿವಸ ಆಗಿ ಹೋಗಿತ್ತು. ಅದಕ್ಕಾಗಲ್ವೇ ಹಾಲು ನುಡಿಸಿ ಹಾಲನ್ನು ಕೊಡುತ್ತಾ ಇತರು ಅದನ್ನು ಕಂಡಂತಹ ಅದರ